ಒಂದು ಚಿಕ್ಕ ಕತೆ ಹೇಳ್ತೀನಿ, ಅದು ಲೈಫ್ ಕೂಡ ಬಹಳ ಮುಖ್ಯ. ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಕೆಳಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಸ್ಲಮ್, ಗಲೀಜ್ ಅಟ್ಮಾಸ್ಫಿಯರ್, ಏನು ಕಿತ್ತಾಡ್ತಾ ಇದ್ರಂತೆ ಎಮೋಷನಲಿ. ಗಂಡ ಹೆಂಡತಿಗೆ ಬೈತೀನಿ, ಅದೇ ಹೊಡೆದಾಕ್ಬಿಡ್ತೀನಿ, ಕತ್ರಸಾಕ್ಬಿಡ್ತೀನಿ ಅಂತ. ಹೆಂಡತಿಲೇ ನೀನ್ ನನ್ನ ಮಗನೇ ನಿನ್ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಅಂತ. ಈ ತರ ಫುಲ್ ಗಲಾಟೆ, ಮಕ್ಕಳು ಅಳ್ತಾ ಇದ್ದಾರೆ. ಪಾರ್ವತಿ ಕೇಳದ್ಲಂತೆ, ಏನ್ ಶಿವ ನೀನ್ ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೆ ಏನಾರ ಒಂದ್ ವರಾಗಿರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ನೆ ಬಾ ಹೋಗೋಣ ಮುಂದೆ ಅಂತ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನ್ ಏನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ. ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡತಿ, ತಡೆದ್ಬಿಟ್ಟು ಗಂಡರ್ ಕೇಳದಂತೆ, ನಿನ್ಗೇನಾರ ಒಂದ್ ವರ ಕೇಳ, ಯಾಕೆ ಕೊಡ್ತೀನಿ ಅಂತ. ಅವ್ನು ಆವೇಶದಲ್ಲಿ ಇದ್ನಲ್ಲ, ಕೋಪದಲ್ಲಿ, ವರ ಕೊಡ್ತೀಯಾ, ಆಗತ್ತಾ, ಈ ನನ್ನ ಹೆಂಡತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ ಹೆಂಡತಿ ಹಂದಿ ಆಗೋಗ್ಬಿಟ್ಲಂತ. ಹಂದಿ ಹತ್ರ ಹೋಗಿ ಕೇಳದ್ನಂತ, ಮತ್ತೆ ನಿನ್ಗೇನಾರ ಒಂದ್ ವರ ಕೇಳಮ್ಮ, ಕೊಡ್ತೀನಿ, ಒಳ್ಳೇದಾಗತ್ತೆ ಅಂತ. ನನ್ನ ಹಂದಿ ಮಾಡೋದ್ನ ನನ್ ಗಂಡ ಅವನು ಹಂದಿ ಆಗೋಗ್ಬಿಡ್ಲಿ ಅಂತ. ಅವನು ಹಂದಿ ಆಗೋಗ್ಬಿಟ್ಲಂತ. ಕೊನೆಗೆ ಆ ಮಕ್ಕಳು ಅಳ್ತಾ ಇದ್ರಂತೆ. ಅವ್ರನ್ನ ಹೋಗಿ 3ನೇ ವರ ಕೇಳದ್ನಂತೆ, ನಿನ್ಗೇನ್ ಬೇಕು ಅಂತ. ಮಕ್ಕಳೇ ನಮ್ಮ ಅಪ್ಪ ಅಮ್ಮನ್ ಮೊದ್ಲಿನ ತರ ಮಾಡ್ಬಿಡು ಅಂದ್ರಂತೆ. ಟಮಾರದ್ ಮತ್ತೆ ಮೊದ್ಲಿನ ತರ ಮತ್ತೆ ಸ್ಪೈಟ್, ಡಮಾ ಡಿಮೀರ್ ಅಂತ. ಈಶ್ವರ ಹೇಳದ್ನಂತೆ, ಎಷ್ಟು ವರ ಕೊಟ್ಟೆ ನಾನು? 3 ವರ ಕೊಟ್ಟೆ. ಏನಾರ ಯೂಸ್ ಆಯ್ತಾ ಇವ್ರಿಗೆ? ಯಾಕಂದ್ರೆ ಇವ್ರ ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ. ಇವ್ರಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ. ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೊಬ್ಬನ್ನ ಅಂತ ಕರ್ಕೊಂಡು ಹೋದ್ನಂತ. ಯಾರೋ ಒಬ್ಬ ಈ ತರ ಯಂಗ್ಸ್ಟರ್ಸ್ ಬರೆಯಲ್ಲಿ ಪ್ರೆಸಿಡೆಂಟ್, ಸ್ವಲ್ಪ ಕಿಲಾಡಿ, ಓಕೆನಾ, ಈ ತರ ಕಿಲಾಡಿ ಹೋಗ್ಬಿಟ್ಟು ಒಂದೇ ಒಂದ್ ವರ ಕೊಡ್ತೀನಿ, ಏನ್ ಬೇಕು ನಿನ್ಗೆ ಕೇಳಿದ್ರೆ ಅವ್ನು ಎಕ್ಸೈಟ್ ಆಗ್ಲಿಲ್ಲಂತೆ. 1 ವರ ಕೊಡ್ತೀಯಾ, ಇದು ಖಂಡಿತ ವರ್ಕೌಟ್ ಆಗತ್ತಾ ಅಂತ ಕೇಳದ್ನಂತೆ. ಖಂಡಿತ ಆಗತ್ತಪ್ಪ, ಕೇಳು ಅಂದ್ರೆ ಒಂದ್ 5 ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ನಂತೆ. ಮನೇಲಿ ಹೆಂಡತಿ, ಅಪ್ಪ ಅಮ್ಮ, ಓಕೆನಾ, ಎಲ್ಲಾರನ್ನೂ ಕೇಳದ್ ನಿಮ್ಗೇನ್ ಬೇಕು ಅಂತ. ಹೆಂಡತಿಗೆ ಮಕ್ಕಳಾಗಿಲ್ಲ. ಹೆಂಡತಿ ಕೇಳಿದ, ನನ್ಗೊಂದ್ ಮಗು ಕೇಳ್ಬಿಡ್ರಿ, ನನಗೆ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಂತ. ಅಪ್ಪ ಅಮ್ಮ ಕಣ್ಣಿಲ್ಲಂತೆ. ಅಪ್ಪ ಅಮ್ಮ ಕೇಳಾರ, ನಮ್ ಕುರುಡು ಕಣ್ಣು, ನಾವು ಕೊನೆ ಸಾಯೋ ಟೈಮ್ ಅಲ್ಲೂ ಜಗತ್ ನೋಡಿ ಸಾಯ್ತೀವಪ್ಪ, ನಮ್ ಕಣ್ ಬರ್ಸತ್ರ ಕೇಳಪ್ಪ ಅಂತ. ಇವನಿಗೆ ದುಡ್ಡು ಬೇಕಾಗಿದೆ, ಬಡತನ, ಓಕೆನಾ. ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತೆ. ಈಶ್ವರನ ಹತ್ರ ಏನ್ ಕೇಳದಂತೆ ಗೊತ್ತಾ ವರ? ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅಪ್ಪ ಅಮ್ಮನ ಕಣ್ಣು ಬಂತು, ಮಗುನೂ ಆಯ್ತು, ಚಿನ್ನದ ತೊಟ್ಲಂದ್ರೆ ಇವನಿಗೆ ಶ್ರೀಮಂತಿಕೆನೂ ಬಂತು. ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತೂ ಚೆನ್ನಾಗಿರುತ್ತೆ ಅಲ್ವಾ? ಈ ಎಮೋಷನ್ ಬೆಲೆ ಕೊಡೋದಿದೆಯಲ್ಲ, ಅದು ಯಾವತ್ತೂ ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ.